ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಈವ್ನಿಂಗ್ 6 o'clock ಆಗಿದೆ. ಸೊ ಮನೇಲಿ ಪೂಜೆ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಮಳೆ ಸ್ಟಾರ್ಟ್ ಆಗಿತ್ತು. ಗಾಡಿ ಪೂಜೆ ಎಲ್ಲ ಮಾಡೋಣ ಅಂದರೆ ಬೆಳಗ್ಗೆ ಫುಲ್ ಮಳೆ ಇತ್ತಲ್ವ. ಸೊ ಈವ್ನಿಂಗ್ ಮಾಡೋಣ ಅಂತ ಈಗ ಫಸ್ಟ್ ಮನೆ ಪೂಜೆ ಎಲ್ಲ ಮಾಡ್ತಾ ಇದ್ವಿ. ಮನೆಯಲ್ಲೇ ಎಲ್ಲ ಫೋಟೋಗ್ರಫಿ ಇಕ್ವಿಪ್ಮೆಂಟ್ಸ್ ಆಲ್ಮೋಸ್ಟ್ ಮನೆಯಲ್ಲೇ ಇತ್ತು. ಸೊ ಶಾಪಿಗೆ ತೊಗೊಂಡು ಹೋಗಿರಲಿಲ್ಲ, ಎಷ್ಟಿತ್ತು ಶಾಪಲ್ಲಿ ಅಷ್ಟು ಮಾಡಿದ್ದೀವಿ. ಸೊ ಮಿಕ್ಕಿದ್ದೆಲ್ಲ ಮನೆಯಲ್ಲೇ ಮಾಡೋಣ ಅಂತ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಈವ್ನಿಂಗ್. ಇದಾದಮೇಲೆ ಕೆಳಗಡೆ ಹೋಗಿ ವೆಹಿಕಲ್ಸ್ ಪೂಜೆ ಎಲ್ಲ ಮಾಡೋ ಪ್ಲ್ಯಾನ್ ಇದೆ. ಸೊ ವೆಹಿಕಲ್ಗೆ ಏನೇನು ಬೇಕು ಎಲ್ಲ ಪೂಜೆ ಸಾಮಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಲ್ಲೇ ಗಣೇಶ ಟೆಂಪಲ್ ಇದೆ, ಇಲ್ಲೇ ಪೂಜೆ ಮುಗಿಸ್ಕೊಂಡ್ವಿ ಸಿಂಪಲ್ಲಾಗಿ ಗಾಡಿಗಳೆಲ್ಲ ಇಟ್ಟು. ಇವತ್ತು ನೈಟ್ ಬೇರೆ ಊರಿಗೆ ಹೋಗೋದಿದೆ ದೀಪಾವಳಿಗೆ ಅಂತ. ಸತ್ಯನಾರಾಯಣ ಪೂಜಾ ಬೇರೆ ಇಡ್ತಾ ಇದ್ದಾರೆ ಅಮ್ಮ. ಸೊ ನೈಟ್ ಊರಿಗೆ ಹೋಗೋದಿದೆ. ಲಗೇಜ್ ಎಲ್ಲ ಸ್ವಲ್ಪ ಇನ್ನೂ ಪ್ಯಾಕ್ ಮಾಡೋದಿದೆ, ಪ್ಯಾಕ್ ಮಾಡ್ಕೋಬೇಕು. A few moments later. ಇಲ್ಲಿ ನಾನು ಗಿಫ್ಟ್ ರ್ಯಾಪ್ ಮಾಡ್ತಾ ಇದ್ದೀನಿ. ನೈಕಾ ಬ್ಲಾಗಲ್ಲಿ ನಾನು ತೋರಿಸಿದ್ನಲ್ಲ ನಿಮಗೆ ಏನೇನು ಗಿಫ್ಟ್ಸ್ ಪರ್ಚೇಸ್ ಮಾಡಿದ್ದೀನಿ ಅಮ್ಮಂಗೆ ಅಕ್ಕಂಗೆ ಅಂತ. ಇದು ಅಕ್ಕನೂ ಅಲ್ಲಿ ಊರಿಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಗಿಫ್ಟ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಹಾಗೆ ಕೊಟ್ಟರೆ ಅಷ್ಟು ಮಜಾ ಇರಲ್ಲ ನೋಡಿ. ಯಾರಿಗಾದರೂ ಗಿಫ್ಟ್ ಕೊಟ್ಟರೆ ಸ್ವಲ್ಪ ಕಷ್ಟಪಟ್ಟು ನೀಟಾಗಿ ಪ್ಯಾಕ್ ಮಾಡಿ ಒಂದು 10 minutes ಆಗುತ್ತೆ. ಪ್ಯಾಕ್ ಮಾಡಿಕೊಟ್ರೆ ಅದು ಓಪನ್ ಮಾಡುವಾಗ ಅವ್ರ ಮುಖದಲ್ಲಿರೋ ಖುಷಿ ನೋಡಬೇಕು. ಸ್ಯಾಟಿಸ್ಫೈ ಆಗುತ್ತೆ ಕೊಟ್ಟಿದ್ದಕ್ಕೂ. ಸುಮ್ಮನೆ ಹಂಗೆ ಏನೋ ಒಂದು ಕೊಡ್ತಾಯಿದ್ದೀವಿ ಅಂತ ಕೊಟ್ಟರೆ ನನಗೆ ಆ ಥರ ಎಲ್ಲ ಇಷ್ಟ ಆಗೋಲ್ಲ. ಸೊ ನನಗೆ ಯಾರಾದರೂ ಗಿಫ್ಟ್ ಕೊಡ್ತಾಯಿದ್ರೆ ಪ್ಲೀಸ್ ಈ ಥರ ಪ್ಯಾಕ್ ಮಾಡಿಕೊಡಿ, ನನಗೆ ಇಷ್ಟ ಆಗುತ್ತೆ. ಸೊ ಇಲ್ಲಿ ಗಿಫ್ಟ್ ಮೇಲೆಲ್ಲ ಹೆಸರು ಬರಿತಾ ಇದ್ದೀನಿ. ಸ್ವಲ್ಪನೇ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಬಟ್ ಎಫರ್ಟ್ ವರ್ತ್ ಆಗಿರುತ್ತೆ. ಅದೇನು ಸುಮ್ಮನೆ ಹದ್ಬಿಟ್ಟು ಓಪನ್ ಮಾಡ್ತಾರೆ ಎಲ್ಲ ತಿಳ್ಕೊಳ್ತಾರೆ, ಬಟ್ ಇಲ್ಲ, ಅದು ಓಪನ್ ಮಾಡುವಾಗ ಅವ್ರ ಮೈಂಡಲ್ಲಿ ಏನಿರುತ್ತೋ ಏನಿಲ್ವೋ ಅಂತ ಅದು ಇಮ್ಯಾಜಿನೇಷನ್ ಎಲ್ಲ ಓಡ್ತಾ ಇರುತ್ತಲ್ವ, ಅದು ಮಜವಾಗಿರುತ್ತೆ. ಗಿಫ್ಟ್ ರ್ಯಾಪಿಂಗ್ ಎಲ್ಲ ಮುಗೀತು. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ, ರೆಡಿ ಟು ಗೋ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಟೈಮ್ 9:30 ಆಗಿದೆ. ಆ್ಯಕ್ಚುಲಿ ನಮ್ಮ ಬಸ್ ಇರೋದು 10:30ಗೆ. ಸೊ 9:30ಗೆ ಆಟೋ ಬುಕ್ ಮಾಡಿ ಮನೆಯಿಂದ ಹೋಗ್ತಾ ಇದ್ದೀವಿ. ದೀಪಕ್ ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಆನ್ ದ ವೇನೇ ನಮ್ಮ ಲೂಲು ಮಾಲ್ ಎಲ್ಲ ಕಾಣುತ್ತೆ. ನಾನು ಯೂಶ್ವಲಿ ಕ್ಯಾಬ್ಗಿಂತ ನನಗೆ ಆಟೋನೇ ಚೆನ್ನಾಗಿ ಅನಿಸುತ್ತೆ, ಪ್ರಿಫರೇಬಲ್. ವೆಂಟಿಲೇಷನ್ ಎಲ್ಲ ಚೆನ್ನಾಗಾಗುತ್ತಲ್ವ. ಓ ಮೈ ಗಾಡ್, ಎಷ್ಟು ಖಾಲಿಯಾಗಿತ್ತಂದರೆ ಆಲ್ಮೋಸ್ಟ್ ಯಾರೂ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಫೆಸ್ಟಿವಲ್ ಮುಂಚೆ ಎಲ್ಲ ರಶ್ ಇರುತ್ತೆ. ಈ ಫೆಸ್ಟಿವಲ್ ಡೇನೇ ಅಲ್ವಾ ಇದು. ಸೊ ಅದಕ್ಕೆ ಮೇ ಬಿ ಎಲ್ಲರೂ ಊರಿಗೆ ಹೋಗೋರು ಹೋಗಿಬಿಟ್ಟಿದ್ದಾರೆ ಅನಿಸುತ್ತೆ, ನಾವೇ ಲೇಟು. ಬಸ್ ನೋಡಿದ್ರೆ ಫುಲ್ ಫ್ರೀ ಆಗಿತ್ತು. ಓನ್ಲಿ 8 ಪೀಪಲ್ಸ್ ಏನೋ ಇದ್ವಿ. The next day. ಗುಡ್ ಮಾರ್ನಿಂಗ್. ಸೊ ಫೈನಲಿ ಊರಿಗೆ ರೀಚ್ ಆದ್ವಿ. ನಮ್ಮ ಊರು ಬಂದ ತಕ್ಷಣ ನನಗೆ ಈ ಥರ ವಿಂಡೋಲ್ಲಿ ಕುಂತು ವ್ಯೂ ನೋಡೋಕ್ಕೆ ತುಂಬಾ ಇಷ್ಟ. ಸೊ ಮನೆ ಬಂದ ತಕ್ಷಣ ಅಮ್ಮ ಒಂದು ಕೆಲಸ ಹಚ್ಚಿದ್ದಾರೆ, ಚಹಾ ಮಾಡೋಕ್ಕೆ. ಗೆಸ್ಟ್ ಎಲ್ಲ ಬಂದಿದ್ದಾರಲ್ವ, ಸೊ ಚಹಾ ಮಾಡು. ಅಮ್ಮ ಸ್ವಲ್ಪ ಬ್ಯುಸಿ ಇದ್ದರು, ಸೊ ಫಟಾಫಟ್ ಅಂತ ನಾನೇ ಚಹಾ ಮಾಡ್ಕೋತಾ ಇದ್ದೀನಿ. ಈಗ ಚಹಾ ರೆಡಿ ಮಾಡಿ ಬೇಗ ಕ್ವಿಕ್ಕಾಗಿ ಹೋಗಿ ಸ್ನಾನ ಮಾಡಿ ರೆಡಿ ಆಗಬೇಕು. ಸತ್ಯನಾರಾಯಣ ಪ್ರಸಾದ ಮಾಡೋದಿದೆ. ನಮ್ಮ ಪಪ್ಪ ಮಮ್ಮಿ ಅಂತೂ ಪೂಜೆಯಲ್ಲಿ ಬ್ಯುಸಿ ಇದ್ದಾರೆ. ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಮತ್ತು ಪಪ್ಪ ಎಲ್ಲ ಓಡಾಡ್ತಾ ಇದ್ದಾರೆ ಗ್ರಾಸರೀಸ್ ಎಲ್ಲ ತರೋಕ್ಕೆ. ಆ್ಯಕ್ಚುಲಿ ನಿನ್ನೆನೇ ಎಲ್ಲ ತಂದಿಟ್ಟು ಎಲ್ಲ ಮಾಡೋ ಪ್ಲ್ಯಾನ್ ಇತ್ತು. ಸಡನ್ನಾಗಿ ನಿನ್ನೆ ಮಧ್ಯಾಹ್ನದಿಂದ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತೆ. ಫುಲ್ ಮಳೆ ಅಂದರೆ ಮಳೆ, ಫುಲ್ ನೈಟ್ವರೆಗೂ ಮಳೆ ಇತ್ತಂತೆ. ಸೊ ಅದಕ್ಕೆ ಏನೂ ತರೋಕ್ಕೆ ಆಗಲಿಲ್ಲ. ಸೊ ಈಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅಷ್ಟರಲ್ಲಿ ನಾನು ಟೀ ಮಾಡಿ ಬೇಗ ರೆಡಿ ಆಗಬೇಕು. ಪ್ರೇಮ, ಇಲ್ಲಿ ನೋಡಿ ನಮ್ಮ ತಂಗಿ ಎಷ್ಟು ಭಕ್ತಿಯಿಂದ ರೆಡಿ ಮಾಡ್ತಾ ಇದ್ದಾಳೆ. ಮಾವಿನ ಎಲೆ ಇದು ತೋರಣ ಕಟ್ತಾರೆ ಮಂಟಪಕ್ಕೆಲ್ಲ. ಸೊ ನಮ್ಮ ತಂಗಿ ಒಳ್ಳೆ ಆರ್ಟಿಸ್ಟು. ರಂಗೋಲಿ, ಮೆಹಂದಿ, ಏನೇ ಆರ್ಟ್ ಕೆಲಸ ಇರಲಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟು. ಇಲ್ಲಿ ನೋಡಿ ಜೀಜು ಸಾಳಿ ಹೇಗೆ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರು ಸೇರಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆಗೆ. ನಂದು ಸ್ನಾನ ಎಲ್ಲ ಮುಗೀತು. ಇಲ್ಲಿ ನಾನು ಸತ್ಯನಾರಾಯಣ ಪ್ರಸಾದ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು ಸ್ಟೋರಿ ಹೇಳಬೇಕು ಅನ್ನಿಸ್ತಾ ಇದೆ ನಿಮಗೆ. ಏನಪ್ಪ ಅಂದರೆ,
ನಾವು ಶ್ರಾವಣ ಮಾಸದಲ್ಲಿ ತಿರುಪತಿಗೆ ಹೋಗಿದ್ವಿ. ಆ್ಯಕ್ಚುಲಿ ನಂದು ತುಂಬ ದಿನದಿಂದ ಆಸೆ ಇದು ತಿರುಪತಿಗೆ ಹೋಗಬೇಕು ಅಂತ. ಏನೋ ಸಡನ್ನಾಗಿ ಪ್ಲ್ಯಾನ್ ಆಗಿ ಎಲ್ಲ ಫ್ಯಾಮ್ಲಿ ಸೇರಿ ಕಪಲ್ಸ್ ಹೋಗಿದ್ವಿ. ವಾಪಸ್ ಮನೆಗೆ ಬಂದ ತಕ್ಷಣ ದೀಪಕ್ ಸತ್ಯನಾರಾಯಣ ಪೂಜೆ ಮಾಡೋಣ, ತುಂಬ ದಿನ ಆಯಿತು ನಂಗೆ ಮಾಡ್ಬೇಕನ್ನಿಸ್ತಾ ಇದೆ ಅಂತ. ಸರಿ ಆಯಿತು ಮಾಡೋಣ ಅಂತ ಸಡನ್ನಾಗಿ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಡೇನೇ ಪೂಜೆ ಮಾಡಿದ್ವಿ. ಅಲ್ಲಿನೂ ಅಮ್ಮಂಗೆ ಕೇಳಿ ಅವ್ರದ್ದೇ ರೆಸಿಪಿ ಆ್ಯಕ್ಚುಲಿ. ಸೊ ಪ್ರಸಾದ ಮಾಡಿದ್ವಿ, ತುಂಬ ಚೆನ್ನಾಗಾಗಿತ್ತು, ಎಲ್ಲರೂ ಇಷ್ಟಪಟ್ಟರು. ಅದಾದಮೇಲೆ ನೆಕ್ಸ್ಟ್ ವೀಕು ನಮ್ಮ ಸೋನಾದಿ ಅವ್ರ ಮನೆಯಲ್ಲಿ ದಾವಣಗೆರೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು, ಇನ್ವೈಟ್ ಮಾಡಿದ್ರು, ಅಲ್ಲಿನೂ ಹೋದೆ. ಅಲ್ಲಿ ಹೋದ ತಕ್ಷಣ ಅಲ್ಲಿನೂ ಅವ್ರ ಪೂಜೆ ಕೂಡ್ತಾ ಇದ್ರಲ್ಲ, ಅದಕ್ಕೆ ಇಲ್ಲ ನೀನು ನಮ್ಮ ಇನ್ನೊಬ್ಬರು ಪದ್ಮಾದಿ ಅಂತ ಇದ್ದಾರೆ, ಅವ್ರ ಜೊತೆ ಸೇರಿ ನಾವಿಬ್ಬರು ಸತ್ಯನಾರಾಯಣ ಪ್ರಸಾದ ಮಾಡ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಅಮ್ಮನ ಮನೆಯಲ್ಲಿ ಇಲ್ಲಿನೂ ಅಮ್ಮ ಪಪ್ಪ ಪೂಜೆ ಕೂಡ್ತಾರಲ್ವ, ಸೊ ನೀನೇ ಮಾಡು ಅಂತ ಅಮ್ಮ ಹೇಳಿದ್ರು. ಸರಿ ನಾನೇ ಮಾಡ್ತಾ ಇದ್ದೀನಿ. ಏನು ಇನ್ಸಿಡೆನ್ಸು ಇಲ್ಲ, ದೇವ್ರಿಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆಯೋ ಪ್ರಸಾದ ಗೊತ್ತಿಲ್ಲ. ನಾನು ಅಟೆಂಡ್ ಆಗಿರೋ 3 ಸತ್ಯನಾರಾಯಣ ಪೂಜೆಗೂ ನಾನೇ ಪ್ರಸಾದ ಮಾಡಿದ್ದೀನಿ. ತುಂಬ ಇಷ್ಟಪಟ್ಟು ಮಾಡಿದ್ದೀನಿ, ಅದನ್ನು ತುಂಬ ಖುಷಿ ಅನಿಸುತ್ತೆ. ದೇವ್ರಿಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆಯಾ ಪ್ರಸಾದ, ಪದೇ ಪದೇ ಮಾಡಿಸ್ಕೋತಾ ಇದ್ದಾರೆ ಅಂತ. ನನಗಂತೂ ಫುಲ್ ಹ್ಯಾಪಿ. ಅದರಲ್ಲಿ ನಾನು ತುಂಬ ಸ್ಪೆಷಲಾಗಿ ಏನೋ ಒಂದು ಹಾಕಿ ಮಾಡಿರ್ತೀನಿ. ಬಟ್ ನಿಮ್ಗೆ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಹಾಕಿ ರೆಸಿಪಿ ಅಂತ. ನಾನು ಡೆಫಿನೆಟಾಗಿ ಇದಕ್ಕೆ ಪರ್ಟಿಕ್ಯುಲರ್ಲಿ ಮೇಜರ್ಮೆಂಟ್ಸ್ ಇದೆ, ಆ ಥರನೇ ಮಾಡಿದರೆ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ. ಸೊ ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ರೆಸಿಪಿ ಅಂತ ಹಾಕಿ, ನಾನು ಮೆಜರ್ಮೆಂಟ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಕಂಪ್ಲೀಟಾಗಿ ನೀಟಾಗಿ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ, ಫುಲ್ ಅರ್ಜೆಂಟ್ ಮಾಡ್ತಾಯಿದ್ರು, ಟೈಮ್ ಬೇರೆ ಇರಲಿಲ್ವಲ್ಲ. ಆಲ್ರೆಡಿ ಅವರು ಪೂಜಾರಿ ಪ್ರಸಾದ ಕೇಳ್ತಾಯಿದ್ರು. ಸೊ ಇಲ್ಲಿ ನಮ್ಮ ಅತ್ತೆ ಬಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದರು. ಅತ್ತೆ ಮಾವ ಬಂದಿದ್ದರು, ಅವ್ರು ಬಂದು ನನಗೆಲ್ಲ ಹಾಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು. ಸೊ ಇದು ಯಾರಾದರೂ ಹೆಲ್ಪ್ ಮಾಡಿದ್ರೆ ಆಗುತ್ತೆ ನೋಡಿ, ಬಟ್ ನನಗೆಲ್ಲ ಕಡೆ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಆಲ್ಮೋಸ್ಟ್ ಪೂಜೆ ಮುಗಿತಾ ಬಂತು. ಇಲ್ಲಿ ನಮ್ಮ ತಂಗಿ ನೋಡಿ ಶಿಲ್ಪ ಎಷ್ಟು ಕ್ಯೂಟಾಗಿ ಆರಾಮಾಗಿ ನೋಡ್ಕೋತಾ ಕೂತಿದ್ದಾಳೆ. ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಮಂಗಲ್ಯ ಸೌಭಾಗ್ಯವನೀರಮ್ಮ, ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವತಾರಮ್ಮ, ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವತಾರಮ್ಮ, ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ, ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ, ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಇದು ಪ್ರಸಾದ್ ಮೇಲೆ ಡಿಬೇಟ್ ನಡೀತಾ ಇದೆ. ಇನ್ನೂ ಚೆನ್ನಾಗಿ ಆಗ್ಬೇಕಿತ್ತು ಅಂತ ದೀಪಕ್ ಹೇಳ್ತಿದ್ದಾರೆ. ಚಿಕ್ಕಮ್ಮ ಏನು ಹೇಳ್ತೀರಾ? ಸೂಪರ್ ಅಲ್ವಾ ಅಮ್ಮ? ಒಂದ್ಸತಿ ನೀವೇ ಮಾಡಿ ತೋರಿಸ್ಬಿಡಿ ದೀಪಕ್, ಹೆಂಗ್ ಮಾಡ್ಬೇಕು ಅಂತ. ಅದೇ ಹೆಂಗ್ ಮಾಡ್ಬೇಕು ಇನ್ನೂ ಚೆನ್ನಾಗಿ ಹೇಳಿ ಒಂದ್ ಸ್ವಲ್ಪ. ಅಲ್ಲ ತೋರಿಸಿ, ಒಂದ್ಸತಿ ಮಾಡಿ ತೋರಿಸ್ಬಿಡಿ, ತಿನ್ಬಿಟ್ಟು. ಆಗಿದ್ಯಾ? ಇನ್ನೂ ಚೆನ್ನಾಗಿ ಆಗ್ಬೇಕಿತ್ತಲ್ವಾ? ಇವರು ನಮ್ಮ ಅತ್ತೆ ಮಾಮ, ಅಂದರೆ ಅಮ್ಮನ ಅಣ್ಣ, ಅಪ್ಪನ ಅಕ್ಕ, ಈ ಥರ ಎಕ್ಸ್ಚೇಂಜ್ ಆಗಿದೆ. ನೋಡಿ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ನಮ್ಮ ಮಾಮ. ಇಷ್ಟು ವರ್ಷ ಮದುವೆ ಆದರೆ ಇನ್ನೂ ಕೈ ಹಿಡ್ಕೊಂಡು ಓಡಾಡ್ತಾರೆ, ಊಟಕ್ಕೆಲ್ಲ ಕೈ ಹಿಡ್ಕೊಂಡೇ ಹೋಗ್ತಾರೆ. ಹೌ ರೊಮ್ಯಾಂಟಿಕ್ ಅಲ್ವಾ? ಆ್ಯಂಡ್ ಇಲ್ಲಿ ಕೆಳಗಡೆ ಊಟದ ವ್ಯವಸ್ಥೆ ಮಾಡಿದ್ವಿ, ಊಟ ಅಲ್ಲೇ ಸೈಡ್ ಮಾಡಿಸಿದ್ವಿ. ಸೊ ಇಲ್ಲಿ ಊಟಕ್ಕೆ ಏನೇನು ಮಾಡಿಸಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಚಟ್ನಿ ಮಾಡಿಸಿದ್ದಾರೆ, ಕೊಕೊನಟ್ ಚಿಲ್ಲಿ ಏನೋ ಹಾಕಿ ಪಿಕ್ಕಲ್ ಚಟ್ನಿ ಆ್ಯಂಡ್ ಹೋಳಿಗೆ, ತುಪ್ಪ, ಇದು ಹೋಮ್ ಮೇಡ್ ತುಪ್ಪ ಅಮ್ಮ ಮಾಡಿದ್ದು, ಆ್ಯಂಡ್ ಚಪಾತಿ ಮತ್ತು ಬದನೆಕಾಯಿ ಪಲ್ಯ, ನಮ್ಮ ಕಡೆ ಎಲ್ಲ ಸ್ವಲ್ಪ ರೆಡ್ಡಾಗಿರುತ್ತೆ, ಮತ್ತು ಕಾಳು ಪಲ್ಯ, ಚಿತ್ರಾನ್ನ, ರೈಸ್, ರಸಮ್ ಆ್ಯಂಡ್ ಮಜ್ಜಿಗೆ ಕೂಡ ಮಾಡಿದ್ರು ಲಾಸ್ಟಿಗೆ. ಅದು ಮಜ್ಜಿಗೆ ನಾನೇ ಮಾಡ್ಕೊಂಬಂದೆ.
ಆಲ್ಮೋಸ್ಟ್ ಎಲ್ಲದೂ ಊಟ ಆದಮೇಲೆ ನಾವು ಫ್ಯಾಮ್ಲಿ ಎಲ್ಲ ಲಾಸ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. 4 ಗಂಟೆ ಆಗೋಗಿತ್ತು, ಫುಲ್ ಹಸುವಾಗಿತ್ತು. ಇಬ್ಬರು ಸೇರಿ ದೀಪಕ್ ನಾನು ಊಟ ಮಾಡ್ತಾಯಿದ್ವಿ. ಊಟ ಅಂತೂ ಮಸ್ತಾಗಿತ್ತು, ತುಂಬಾ ಇಷ್ಟ ಆಯಿತು. ಪ್ರಸಾದ ನಂಬರ್ ಸ್ನೇಹ ಮಾಡೋರು ಭಾರಿ ಮಾಡೋರು, ಟೇಸ್ಟ್ ಒಳ್ಳೆ ಐತಿರಿ. ಗೋಡಂಬಿ ದ್ರಾಕ್ಷಿ ಜಾಸ್ತಿ ಐತ್ರಿ, ಒಳ್ಳೆ ಟೇಸ್ಟ್ ಐತಿ. ಏನು ಟೇಸ್ಟ್ ಅಂತ ಬರೋದು ಯಾರಿಗೆ ಬೇಕಾಯ್ತಾರೆ ಸ್ನೇಹಕ್ಕೆ ಫೋನ್ ಹಚ್ಚಿ ಪ್ರಸಾದ ಮಾಡಿರಿ. 2 hours later. ಮಲ್ಕೊಂಡ್ಬಿಟ್ಟಿದ್ದೆ, ಫುಲ್ ಟಯರ್ಡ್ ಆಗೋಗಿತ್ತು. ಸೊ ಈವ್ನಿಂಗ್ 6:30ಗೆಲ್ಲ ಎದ್ದು ರೆಡಿಯಾಗಿ ಪಟಾಕಿ ತರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ನನ್ನ ಪ್ರೇಮ ಫ್ರೆಂಡು ಬ್ರದರ್ ಪಟಾಕಿ ಸ್ಟಾಲ್ ಇಟ್ಟಿದ್ದಾರಂತೆ, ಅವಳು ಅಲ್ಲೇ ಹೋಗಿ ತರೋಣ ಅಂತ ಇಲ್ಲಿ ಬಂದಿದ್ದೀವಿ. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಅವರೆಲ್ಲ ತುಂಬ ನಮ್ಗೆ ಯಾವ ಥರ ಬೇಕು ಎಲ್ಲ ಫ್ಯಾನ್ಸಿ ಐಟಮ್ಸೇ ಕೊಟ್ಟರು ಆ್ಯಂಡ್ ಒಳ್ಳೆ ರೇಟಲ್ಲಿ ಕೊಟ್ಟರು. ನನಗೆ ಈ ಥರ ಫ್ಯಾನ್ಸಿ ಪಟಾಕಿ ಇದ್ದರೆ ಇಷ್ಟ ಆಗುತ್ತೆ, ಫುಲ್ ಸೌಂಡ್ ಎಲ್ಲ ಇಷ್ಟ ಆಗಲ್ಲ. ಆನ್ ದ ವೇ ಮನೆಗೆ ಹೋಗುವಾಗ ಇಲ್ಲಿ ಅಮರ್ದೀಪ್ ಹಳೆ ಶಾಪ್ ಇದೆ ಅಲ್ವಾ, ಅಲ್ಲಿ ಮುಂದ್ಗಡೆ ಒಂದು ಸೋಡಾ ಸ್ಟಾಲ್ ಇದೆ. ಅಲ್ಲಿ ಸೋಡಾ ಸೂಪರಾಗಿ ಮಾಡ್ತಾರೆ. ನಾನು ಎವ್ರಿ ಟೈಮ್ ಬಂದರೆ ಇಲ್ಲಿ ಬಂದೇ ಬರ್ತೀನಿ. ಪುದೀನ ಸೋಡಾ ನನಗಿಷ್ಟ ಆಗುತ್ತೆ. ಇಲ್ಲಿದು ನಾರ್ಮಲ್ ಸೋಡಾನು ಚೆನ್ನಾಗಿರುತ್ತೆ, ಬಟ್ ಪುದೀನದು ಸ್ವಲ್ಪ ಫ್ಲೇವರ್ ಇರುತ್ತಲ್ವ, ಚೆನ್ನಾಗಿ ಅನಿಸುತ್ತೆ. A few moments later. ಸೆಲೆಬ್ರೇಟ್ ಎಲ್ಲ ತುಂಬ ಚೆನ್ನಾಗಾಯಿತು. ಈ ವರ್ಷ ನೋಡಿ ಎರಡೆರಡು ಕಡೆನೂ ನಂದು ಸೆಲೆಬ್ರೇಷನ್ ಆಯಿತು ದೀಪಾವಳಿದು. ಅಲ್ಲಿನೂ ಆಯಿತು, ಇಲ್ಲಿನೂ ಆಯಿತು. ನಂದಂತೂ ಈ ವರ್ಷ ದೀಪಾವಳಿ ಜೋರಾಗಾಯಿತು. ಹಸ್ಬೆಂಡ್ ಮನೆಯಲ್ಲೂ ಅಲ್ಲಿ ಬ್ಯಾಂಗ್ಳೂರಲ್ಲೂ ಆಯಿತು ಆ್ಯಂಡ್ ಅಣ್ಣನ ಮನೆಯಲ್ಲಿ ಸಿಂಧನೂರಲ್ಲೂ ಸೆಲೆಬ್ರೇಷನ್ ಆಯಿತು. ತುಂಬ ಎಂಜಾಯ್ ಮಾಡಿದ್ವಿ, ಫೋಟೋಸ್ ಎಲ್ಲ ತೊಗೊಂಡ್ವಿ. ಒಂದು ಅರ್ಧ ಗಂಟೆ ಏನಾದರೂ ಹೊರಗಡೆನೇ ಅಲ್ಲೇ ಪಟಾಕಿ ಎಲ್ಲ ಹಾರಿಸಿ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಮೆಮೊರೇಬಲ್ ಇವೆಲ್ಲ ನನಗೆ ಈ ಥರ ಸೆಲೆಬ್ರೇಷನ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿ ರೆಡಿಯಾಗಿ ಡ್ರೆಸ್ಅಪ್ ಆಗಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದು, ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ನಂಗೆ ತುಂಬಾ ಇಷ್ಟ. ಸೊ ಇದು ಫೈನಲಿ 2 ಕಡೆ ಆಯ್ತಲ್ವ, ಇನ್ನೂ ಡಬ್ಬಲ್ ಖುಷಿ ಆಗ್ಬಿಟ್ಟಿದೆ. ಇಲ್ಲಿಗೆ ನನ್ನ ದೀಪಾವಳಿ ಬ್ಲಾಗ್ಸ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಬೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್. ಬಾಯ್.